ಎಲ್ಲರಿಗೂ ನಮಸ್ಕಾರ. ಇದು ಕೊಯಮತ್ತೂರ್ ಶ್ರೀ ಇಂಜಿನಿಯರ್ ಹಾಲೋ ಬ್ಲಾಕ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್. ನನ್ನ ಫ್ಯಾಕ್ಟರಿಯಲ್ಲಿ ನಾನು ತುಂಬಾ ಮಿಷಿನ್ ತಯಾರು ಮಾಡ್ತಾ ಇದ್ದೀವಿ. ಹಾಲೋ ಬ್ಲಾಕ್ಸು, ಸಾಲಿಡ್ ಬ್ಲಾಕ್ಸು, ಫ್ಲೈಯಾಸು, ಇಂಟರ್ಲಾಕು, ಪ್ಯಾನ್ ಮಿಕ್ಸರು, ಹಾಗೆ ತುಂಬಾ ಮಿಷಿನ್ ತಯಾರು ಮಾಡ್ತೇವೆ. ಇವತ್ತು ನೀವು ನೋಡೋದು 5 ವೈಬ್ರೇಟರ್ ಸಾಲಿಡ್ ಬ್ಲಾಕ್ ಮಿಷಿನ್. ಇದೇ ಯಾವ ಮಿಷಿನು, ಬನ್ನಿ ಇದರ ಬಗ್ಗೆ ನೋಡೋಣ. ಈ ಮಿಷಿನು ನ್ಯೂ ಲಾಂಚಿಂಗ್. ಇದು 8/6 ಮಾಡಲ್ ಅಲ್ಲ, 10/6 ಮಾಡಲ್ ಅಲ್ಲ, ಸೆಂಟ್ರ್ ಮಾಡಲ್. ಇದು 6 ಇಂಚದು 6 ಬ್ಲಾಕ್ ಬರುತ್ತೆ, 4 ಇಂಚದು 9 ಬ್ಲಾಕ್ ಬರುತ್ತೆ, 8 ಇಂಚದು 4 ಬ್ಲಾಕ್ ಬರುತ್ತೆ, 16 ಇಂಟು 4, 16 ಇಂಟು 6, 16 ಇಂಟು 8, ಆಗ 3 ಡೈದಲ್ಲಿ ಮಾಡೋಕ್ಕಾಗುತ್ತೆ. ಇದರದ್ದು HP ಟೋಟಲ್ HP 10 HP ಬರುತ್ತೆ, 10 HP 3% ಬರುತ್ತೆ. ಇದು ವೈಬ್ರೇಟರ್ ಮಾತ್ರ 6 HP. ಇದು ಮುಂದ್ಗಡೆ ಟ್ರಾವೆಲ್ ಮೋಟರ್ 1 HP. ಇದು ಮೂವಿಂಗ್ ಆಗಿ ಫ್ರಂಟ್ ಬ್ಯಾಕ್ ಮೂವಿಂಗ್ ಆಗಿ 1 HP ಮೋಟರ್, ಕ್ರಾಂಪ್ಟನ್ ಗ್ರೀಸ್ ಮೋಟರ್ ಎಂಬುದು. ಆಮೇಲೆ ಮೇಲ್ಗಡೆ ಇದು 3 HP ಪಂಪ್ ಮೋಟರ್. ಹಾಗೆ ಇದು 3, ಅದು 1 4 HP. ಇದು ಮಾತ್ರ, ಬಾಕಿ 6 HP ವೈಬ್ರೇಟರ್. ಹಿಂದ್ಗಡೆ 3 HP ವೈಬ್ರೇಟರ್ ಮೋಟರ್, ದೊಡ್ಡ ಮೋಟರ್ ಒಂದು, ಇದು ದೊಡ್ಡದು ಒಂದು 3 HP ವೈಬ್ರೇಟರ್ ಮೋಟರ್, ಎಲೆಕ್ಟ್ರಾನಿಕ್ ಮೋಟರ್. ಆಮೇಲೆ ಟಾಪ್ಗೆ 1 HP ಈ ಕಡೆ ಒಂದು, ಆ ಕಡೆ ಒಂದು. ಆಮೇಲೆ ಕೆಳಗಡೆ ಸೈಡ್ಗೆ 1/2 HP ಈ ಕಡೆ ಮೋಟರ್ ಒಂದು, ಸೇಮ್ ಆಪೋಸಿಟ್ ಒಂದು. ಹಾಗೆ ವೈಬ್ರೇಟರ್ ಮಾತ್ರ ಇದು 6 HP ಬರುತ್ತೆ. ಇಟ್ಟಿಗೆ ತುಂಬಾ ಸ್ಟ್ರೆಂತ್, ಫಿನಿಶಿಂಗ್ ಒಳ್ಳೆ ಸಿಗುತ್ತೆ. ಇದು ನೈಸ್ ಫಿನಿಶಿಂಗು, ಸ್ಟ್ರೆಂತ್ ಒಳ್ಳೆ ಸಿಗುತ್ತೆ ಈ ಮಿಷಿನ್. ಇದು 6 ವೈಬ್ರೇಟರ್ ಮಿಷಿನ್. ಇದು ನ್ಯೂ ಲಾಂಚಿಂಗ್. ಇದು ಚಾನಲ್ಸ್ ಎಲ್ಲ ವೈಶಾಖ್ ಸಿಲ್ಕ್ ಚಾನಲ್ಸ್ A to Z. ಹಾಗೆ ಇದರದ್ದು ರಬ್ಬರ್ ಎಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ನಾರ್ಮಲಿ ರಬ್ಬರ್ 4 ರಬ್ಬರ್ ಬರುತ್ತೆ. ಇದು ಎಕ್ಸ್ಟ್ರಾ ರಬ್ಬರ್ ಒಂದು ಫಿಟ್ ಮಾಡ್ತೀವಿ ನಾವು. ಈ ಕಡೆ 5 ರಬ್ಬರು, ಆ ಕಡೆ 5 ರಬ್ಬರು. ಇದೆಲ್ಲ TVS ರಬ್ಬರ್ ಮೌಂಟಿಂಗ್. ಅದು A to Z. ಇದು 20 mm ಪ್ಲೇಟ್ ಥಿಕ್ನೆಸ್. ಇದು ಕೆಳಗಡೆ ಡೈಸೆಟ್, ಇದು ಪೂರ್ತಿ 6 mm, ಮೇಲ್ಗಡೆ ಪೂರ 10 mm ಪ್ಲೇಟ್ಸ್ಗಳು. ಈ ಮುಂದ್ಗಡೆ ಈ ಟ್ರೇ ದೊಡ್ಡದು, ಇದು ಸಣ್ಣದಲ್ಲ, ದೊಡ್ಡದು ಬೇಕು ಇದಕ್ಕೆ. ಹಾಗೆ ಇದೊಂದು ನೆಕ್ಸ್ಟ್ ಪ್ರತ್ಯೇಕಿದ ಈ ಚಾನಲ್ 5x2 ಚಾನಲ್. ಇದು ದೊಡ್ಡ ಚಾನಲ್. ಇದು ನಾರ್ಮಲಿ 5 ಕಲ್ ಮಿಷಿನ್ ಪೂರ 4x2 ಚಾನಲ್ ಬರುತ್ತೆ. ಈ ಸೈಡ್ ಪೂರ ಎಲ್ಲ ನಾರ್ಮಲಿ. ಇದಕ್ಕೆ ಮಾತ್ರ ಸ್ಪೆಷಲ್. ಇದು ಕರ್ನಾಟಕ ಹೋಗುತ್ತೆ. ಆ ಕಸ್ಟಮರ್ ಹೇಳ್ತಾರೆ ನನ್ನ ಹತ್ರ, ಸರ್ ನನಗೆ ಮಿಷಿನ್ ತುಂಬ ಹೆವಿ ಚೆನ್ನಾಗಿ ಬೇಕಿದು, ಹೆವಿ ಮಾಡಿ ಕೊಡಿ, ನನಗೆ ವೈಬ್ರೇಟ್ ಜಾಸ್ತಿ ಬೇಕು, ಇಟ್ಟಿಗೆ ನೈಸ್ ಫಿನಿಶಿಂಗ್ ಬರಬೇಕು. ಅದನ್ನ ಪ್ರಕಾರ ಈ ಮಿಷಿನ್ ತಯಾರು ಮಾಡ್ತಾ ಇದ್ದೀನಿ ನಾನು. ಇದು ಹಿಂದ್ಗಡೆ ವೀಲು ಸ್ಟೀಲ್ ವೀಲ್ ಬರುತ್ತೆ. ನಾನು ನಾರ್ಮಲಿ ಎಲ್ಲ ಮಿಷಿನ್ ರಬ್ಬರ್ ವೀಲ್ ನಾನು ಫಿಟ್ ಮಾಡ್ತೇನೆ. ಅವರು ಕಸ್ಟಮರ್ ಪ್ರತ್ಯೇಕ ಹೇಳ್ತಾರೆ, ಸರ್ ನನಗೆ ಸ್ಟೀಲ್ ವೀಲ್ ಸಾಕು, ರಬ್ಬರ್ ವೀಲ್ ಬೇಡ, ಯಾಕಂದ್ರೆ ಅವ್ರದ್ದು ಫ್ಲೋರ್ ಲೆವೆಲ್ ಕರೆಕ್ಟ್ ಇಲ್ಲ. ಅದಕ್ಕೋಸ್ಕರ ಅವ್ರು ಪ್ರತ್ಯೇಕ ಹೇಳಿದ್ದಾರೆ, ಅದು ಸ್ಟೀಲ್ ವೀಲ್ ಹಾಕಿ ನಾನು. ಮೇಲ್ಗಡೆ ಇದು ಪಂಪ್ ಪೂರ ಹೆವಿ ಯೂಕನ್ ಬ್ಯಾನ್ ಪಂಪ್ ಇದು ಎಲ್ಲ. ಆಮೇಲೆ ನೆಕ್ಸ್ಟ್ ಇದು ಆಯಿಲ್ ಟ್ಯಾಂಕ್ ಕೆಪಾಸಿಟಿ. ಇದು 15 ಲೀಟರ್ ಆಯಿಲ್ ಕೆಪಾಸಿಟಿ. ಹೈಡ್ರೋ 68 ಒಳಗಡೆ ಇರುತ್ತೆ ಆಯಿಲ್ ಎಲ್ಲ ನಾನು ಹಾಕಿ ಕೊಡ್ತೀವಿ ಎಲ್ಲ ಮಿಷಿನ್ ಎಲ್ಲ ಕಂಪ್ಲೀಟ್ A to Z. ಇದರದ್ದು ಎಲ್ಲ ರಾಡ್ ಎಲ್ಲ JC ಪಿಸ್ಟನ್ ರಾಡ್, 40 JC ಪಿಸ್ಟನ್ ರಾಡ್ A to Z ಎಲ್ಲ ರಾಡುಗಳಿವೆ. ಆಮೇಲೆ ಬೋಲ್ಟ್ ನಟ್ ಎಲ್ಲ TVS ಬೋಲ್ಟ್ ನಟ್ಗಳೇ, ವಿತ್ ಲಾಕ್ ನಟ್ ರೋಡ್. ಮೇಲ್ಗಡೆ ಎಲ್ಲ ಲೇಸರ್ ಕಟ್ಟಿಂಗ್ A to Z, ಏನು ಚಾನಲ್ ಹಾಕಲ್ಲ ಅದು. ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ಸಿಲಿಂಡ್ರು ದೊಡ್ಡದು, 2 ಸಿಲಿಂಡ್ರು, ದೊಡ್ಡ ಸಿಲಿಂಡ್ರು ಅದು ದೊಡ್ಡದು, ಹಿಂದ್ಗಡೆ ದೊಡ್ಡದು. ಆಮೇಲೆ ಡಬಲ್ ಲಾಕ್ ನಟ್ಟು, ಇದು ಸ್ಟಾಪರ್ ಪೀಸು. ಇದು ಇಟ್ಟಿಗೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ, 8 ಇಂಚ್ ಬೇಕು, 7.5 ಬೇಕು, 8 ಕಾಲ್ ಬೇಕು, ಅದಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಇದು ಸ್ಟಾಪರ್ ಪೀಸ್, ಆ ಸಿಸ್ಟಮ್ ಅದು. ಆಮೇಲೆ ನೆಕ್ಸ್ಟ್ ಇದು ಕಲ್ಲ ಪೈಪ್, ಅದು ಫಿಟ್ ಮಾಡೋಕ್ಕೆ ಒಂದು ಹೂಕ್ ಒಂದು ಇದೆ. ನಮ್ಮ ಕೋಲ್ ಒಂದು ಬರುತ್ತಲ್ಲ, ಅದು ಫಿಟ್ ಮಾಡೋಕೆ ಒಂದು ಪೈಪ್ ಒಂದು ಬರುತ್ತೆ. ಎಕ್ಸ್ಟ್ರಾ ಸಪೋರ್ಟ್ ವೆಲ್ಡಿಂಗ್ ಒಂದು ಒಳಗೆ ಬರುತ್ತೆ. ಆಮೇಲೆ ಮಿಷಿನ್ ಎತ್ತೋದಕ್ಕೆ 2 ಹೂಕ್ಗಳು ಬರುತ್ತೆ. ಈ ಕಡೆ ಒಂದು, ಆಪೋಸಿಟ್ ಒಂದು ಬರುತ್ತೆ. ಆಮೇಲೆ ಇದು ವಾಲ್ವ್ ಸೆಟಪ್. ಇದು ಹೈಡ್ರಾಲಿಕ್ ವಾಲ್ವ್. ಇದು ಅಪ್ ಆ್ಯಂಡ್ ಡೌನ್ ಆಗೋಕ್ಕೆ. ಇದು ಮೇಲ್ಗಡೆ ಡೈಕು, ಇದು ಕೆಳಗಡೆ ಡೈಕ್. ಇದು ಅಪ್ ಡೌನು. ಆಮೇಲೆ ಈ ಪ್ಯಾನಲ್ ಬೋರ್ಡ್ ಎಲ್ಲ ಪೂರ್ತಿ ನಮ್ಮ ಸೆಟಪ್ಪೇ, ಎಲ್ಲ ನಾನೇ ತಯಾರು ಮಾಡ್ತಾ ಇದ್ದೀವಿ. ಇದು ಪಂಪ್ ಆನ್ ಆಫ್, ವೈಬ್ರೇಟರ್ ಆನ್ ಆಫ್, ಇದು ಆಟೋಮೆಟಿಕ್. ಇದು ಟ್ರಾವೆಲಿಂಗ್ ಆಟೋಮೆಟಿಕ್ ಮೇಲೆ 2 ಇರುತ್ತೆ. ಇದು ಫಾರ್ವರ್ಡ್ ರಿವರ್ಸ್ ಚುಚ್ಚೋದು. ಇದು ಟ್ರಾವೆಲಿಂಗ್ ಮೋಟ್ರ್ ಮುಂದೆ ಹಿಂದೆ ಹೋಗುತ್ತೆ. ಇದು ಫಾರ್ವರ್ಡ್ ರಿವರ್ಸ್ ಆಗಾದ್ರೆ ಮೇಲೆ ಮುಂದೆ ಹಿಂದೆ ಹೋಗುತ್ತೆ. ಈ ಚೈನ್ ಲಿಂಕ್, ಅದು ಚೈನು 5/5 ಬುಲೆಟ್ ಚೈನ್ ಅದು. ಆಮೇಲೆ ಈ ಸೈಡ್ಗಳು ಚಾನಲ್ ಎಲ್ಲ ಹೆವಿ ಬರುತ್ತೆ. ಈ ಸೈಡ್ ಚಾನಲ್ ನಾರ್ಮಲಿ ನಾನು ಸಣ್ಣ ಚಾನಲ್ ಹಾಕ್ತೀವಿ, ಇದು ಬರೋ ದೊಡ್ಡದೇ ಬರುತ್ತೆ. ಈ ಸೈಡ್ ಮೌಂಟಿಂಗ್ ಚಾನಲ್ ದೊಡ್ಡದೇ ಬರುತ್ತೆ. ಅದಕ್ಕೆ TVS ರಬ್ಬರು, ಈ ಕಡೆ 2, ಈ ಕಡೆ 2, ಆ ಕಡೆ 2. ರಬ್ಬರ್ಗಳು ಜಾಸ್ತಿ ಬೇಕು, ವೈಬ್ರೇಷನ್ ಜಾಸ್ತಿ ಹೋಗುವಾಗ ಈ ರಬ್ಬರ್ಗಳು ಜಾಸ್ತಿ ಬೇಕು. ರಬ್ಬರ್ ಜಾಸ್ತಿ ಹೋಗುವಾಗ ವೈಬ್ರೇಟರ್ ಎಲ್ಲ ಒಳ್ಳೆ ಸಿಗುತ್ತೆ. ಇದು ಎಲ್ಲ ಕಂಪ್ಲೀಟ್ ಪೌಡರ್ ಕೋಟಿಂಗ್ A to Z. ಈ ಮೆಷಿನ್ ಮಾತ್ರ ಎಲ್ಲ ಪೌಡರ್ ಕೋಟಿಂಗ್. ಕಲರ್ ಮಾತ್ರ ಬೇರೆ ಬೇರೆ. ಇದು ಆರೆಂಜ್ ವಿತ್ ಯೆಲ್ಲೋ. ನೆಕ್ಸ್ಟ್ ನನ್ನ ಹತ್ರ ಫುಲ್ ಆರೆಂಜ್ ಇದೆ, ವೈಟ್ ವಿತ್ ಯೆಲ್ಲೋ ಇದೆ. ನಾನು ತುಂಬ ಮಿಷಿನ್ ತಯಾರು ಮಾಡ್ತೇವೆ. ಎಲ್ಲ ಒಂದೇ ಮಿಷಿನ್ ಅಲ್ಲ, ಎಲ್ಲ 4 ವೈಬ್ರೇಟ್ರು, 5 ವೈಬ್ರೇಟ್ರು, 3 ವೈಬ್ರೇಟ್ರು ಎಲ್ಲ ಮಿಕ್ಸಿಂಗ್ ಆಗಿರುತ್ತೆ. ಇದು ಪೂರ್ತಿ ಆರ್ಡ್ರೆ, ಎಲ್ಲ A to Z ಕಂಪ್ಲೀಟು ಎಲ್ಲ ಆರ್ಡ್ರೆ. ಇದರಲ್ಲಿ 7 ಕಲ್ಲು, 6 ಕಲ್ಲು, 5 ಕಲ್ಲು, 10 ಕಲ್ಲು ತುಂಬ ಮಾಡರ್ ಇದೆ. ಕಸ್ಟಮರ್ ಬರ್ತಾರೆ, ಬಂದು ಸರ್ ನನಗೆ ಈ ಕ್ವಾಲಿಟಿ ಬೇಕು, ನಾನು ಏನು ಮಾಡಲಿ ಅವ್ರು ಹೇಳ್ತಾರೆ. ಅದನ್ನ ಪ್ರಕಾರ ನಾನು ಅವ್ರಿಗೆ ಐಡಿಯಾ ಕೊಟ್ಬಿಟ್ಟು ಅದ್ರ ಪ್ರಕಾರ ಮಿಷನ್ ತಯಾರು ಮಾಡ್ತೇನೆ ನಾವು. ಇದು ಮುಂದ್ಗಡೆ ವೀಲ್, ಇದು ತುಂಬ ಫ್ರೀಯೇ ಇರುತ್ತೆ.
ಇದು ಮುಂದ್ಗಡೆ ವೀಲ್ ತುಂಬ ಫ್ರೀ ಬೇಕು, ಅದು ಫ್ರೀಯಾಗಿ ಇರುತ್ತೆ, ಅದು ಎತ್ತೋದಕ್ಕೆ ಫ್ರೀ ಬೇಕು ಅದು, ಅದಕ್ಕೋಸ್ಕರ. ಆಮೇಲೆ ಇದು ಸ್ಲಾಟ್ ಅಡ್ಜಸ್ಟ್ಮೆಂಟು, ಎಲ್ಲ ನನ್ನ ಮಿಷಿನಲ್ಲಿ ಎಲ್ಲ ಪಾಯಿಂಟ್ ಮೇಲೆ ಸ್ಲಾಟ್ ಅಡ್ಜಸ್ಟ್ಮೆಂಟ್ ಇದೆ. ನಮಗೆ ಸ್ವಲ್ಪ ಕೆಳಗೆ ಬೇಕು ಮೇಲ್ಗಡೆ ಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಇದೆಲ್ಲ RPM ಎಲ್ಲ ಡೈರೆಕ್ಟಾಗಿ ಕೂತ್ಕೊಂಡಿದೆ, ಮಿಷಿನ್ ಮೇಲ್ಗಡೆ ಕೆಳಗಡೆ ಸೈಡ್ ಪೂರ 288 RPM ಡೈರೆಕ್ಟಾಗಿ ಕೂತ್ಕೊಂಡಿದೆ. ವೈಬ್ರೇಷನ್ ಒಳ್ಳೆ ಸಿಕ್ಕುತ್ತೆ ಇದು. ಈಗ ಮಿಷಿನ್ದು ಸಣ್ಣ ಡೀಟೇಲ್ ನೋಡಿ ಆಯಿತು. ನನ್ನ ಫ್ಯಾಕ್ಟ್ರಿಯಲ್ಲಿ ಸಣ್ಣ ಡೆಮೋ ತೋರಿಸ್ಕೊಡ್ತೇನೆ, ಬನ್ನಿ ಅದು ನೋಡೋಣ. ಈಗ ಮಿಷಿನ್ ಬಗ್ಗೆ ಸಣ್ಣ ಡೀಟೇಲ್ ನೋಡಿ ಆಯಿತು, ಡೆಮೋ ನೋಡಿ ಆಯಿತು. ಈಗ ಇದರದ್ದು ನಮ್ಮದು ಪ್ರೈಸ್ ಲಿಸ್ಟು. ಸರ್ ನಮಗೆ ಆಲ್ರೆಡಿ ರನ್ನಿಂಗ್ ಇರುತ್ತೆ, ನಮಗೆ ಮಿಷಿನ್ ಮಾತ್ರ ಸಾಕು, ಫುಲ್ ಸೆಟ್ ಬೇಡ ಸರ್. ಫುಲ್ ಸೆಟ್ ಅಂದರೆ ಈ ಮಿಷಿನ್ ಒಂದು, ಈ ಮಿಕ್ಸರ್ ಮಿಷಿನ್ ಒಂದು, ಆಮೇಲೆ ತಲ್ಲಗಾಡಿ 2, ಅಚ್ಚುಗಳು 3 ಬರುತ್ತೆ, 4 ಇಂಚ್ ಒಂದು, 6 ಇಂಚ್ ಒಂದು, 8 ಇಂಚ್ ಒಂದು, ಈ 3 ಅಚ್ಚು ಬರುತ್ತೆ. ಸರ್ ಆಲ್ರೆಡಿ ರನ್ನಿಂಗ್ ಇರುತ್ತೆ, ನನಗೆ ಮಿಷಿನ್ ಮಾತ್ರ ಸಾಕು ಅಂದರೆ ಮಿಷಿನ್ನ ಸೇಲ್ಸ್ ಮಾಡ್ತೀವಿ ನಾವು, ಏನು ಟೆನ್ಷನ್ ಇಲ್ಲ. ಅದು ನಮ್ಗೆ ಮಿಷಿನ್ ಮಾತ್ರ ಸಾಕು, ಮಿಷಿನ್ ಮಾಡಿದ್ರೆ ಇಲ್ಲ ಸರ್ ಪೂರ್ತಿ ಸೆಟ್ ಬೇಕಂದರೆ ಪೂರ್ತಿ ಸೆಟ್ ನಾವು ಕೊಡ್ತೀವಿ ನಾನು. ಈಗ ಇದರದ್ದು ಪ್ರೈಸ್ ಲಿಸ್ಟ್ ಆ ಡೀಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನನಗೆ ಕಾಲ್ ಮಾಡಿ ನಾನು ಕ್ಲಿಯರಾಗಿ ಹೇಳಿಕೊಡ್ತೀನಿ. ನಮಸ್ಕಾರ.